Namaste. Subject Electrical Engineering, Set 1 Electrical Circuits, Gate 22, 2002. Brilliant tutorial book. Set 1 Electrical Circuits. Topic 1 Network Elements, Concepts of Ideal Voltage and Current Sources. When two or more inductors are connected in series or parallel, the equivalent inductance is calculated similar to resistances. So, ಇಂಡಕ್ಟರ್ಸ್ನ ಸೀರೀಸ್ ಆಗಿ ಅಥವಾ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದರೆ ನಾವು ರೆಸಿಸ್ಟರ್ಸ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ ಅದೇ ಥರನೇ ಇದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಅಂದರೆ ಸಪೋಸ್ ಇಂಡಕ್ಟರ್ಸ್ನ ಸೀರೀಸ್ ಆಗಿ ಕನೆಕ್ಟ್ ಮಾಡಿದರೆ ದಿಸ್ ಈಸ್ L1 ಇನ್ ಹೆನ್ರಿ, ಓಕೆ, ದಟ್ ಯೂನಿಟ್ ಈಸ್ ಇನ್ ಹೆನ್ರಿ, L2 ಇನ್ ಹೆನ್ರಿ ಆ ಥರ ಇದ್ದರೆ, ಸೊ ಇಲ್ಲಿ ಎ ಸಿ ಸಪ್ಲೈ, ಬಿಕಾಸ್ ಡಿ ಸಿನಲ್ಲಿ ಇದು 0 ಆಗುತ್ತೆ, ಗೊತ್ತಾಯ್ತಲ್ಲ, ಶಾರ್ಟ್ ಆಗುತ್ತೆ ಇದು. ಸೊ ಇಲ್ಲಿ ಕರೆಂಟ್ ಪಾಸ್ ಆಗ್ತಾಯಿದೆ, ಇಲ್ಲಿ ವೋಲ್ಟೇಜ್ ವಿ. ಸೊ ದೆನ್ ಎಲ್ ಈಕ್ವಲ್ ಅಂತ ಹೇಳಿದ್ರೆ ಎಲ್ ಈಕ್ವಲ್ ಟು L1 ಪ್ಲಸ್ L2. ಸೊ ದಿಸ್ ಈಸ್ ಫಾರ್ ಸೀರೀಸ್. ವೆನ್ ಟೂ ಆರ್ ಮೋರ್ ಇಂಡಕ್ಟರ್ಸ್, ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಇಂಡಕ್ಟರ್ಸ್ನ ಕನೆಕ್ಟೆಡ್ ಇನ್ ಸೀರೀಸಿಗೆ ಕನೆಕ್ಟ್ ಮಾಡಿದ್ರೆ, ಅದರ್ವೈಸ್ ಪ್ಯಾರಲಲ್ ಕನೆಕ್ಷನ್ ಹೇಗಿರ್ಬೋದು, ಹೀಗೆ ದಿಸ್ ಈಸ್ L1, ದಿಸ್ ಈಸ್ L2, ಆ್ಯಂಡ್ ಇಲ್ಲಿ ಸಪ್ಲೈ ವೋಲ್ಟೇಜ್ ಅಪ್ಲೈ ಮಾಡ್ಬೋದು ಅಥವಾ ಹೀಗೂ ಕೂಡ ತೊಗೋಬೋದು. ಇಲ್ಲಿ ಸಪ್ಲೈ ವೋಲ್ಟೇಜ್ ವಿ, ಇಲ್ಲಿ ಸಪ್ಲೈ ಕರೆಂಟ್ ಪಾಸ್ ಆಗುತ್ತೆ. ಸೊ ಇಂಡಕ್ಟರ್ L1, ಇಂಡಕ್ಟರ್ L2, ಎಕ್ಸೆಟ್ರಾ ಸೋ ಮೆನಿ ಅಂತ ಇಟ್ಕೊಳ್ಳೋಣ. ದಿಸ್ ಈಸ್ L1 ಇನ್ ಹೆನ್ರಿ, L2 ಇನ್ ಹೆನ್ರಿ, ಓಕೆ, ಇನ್ ಹೆನ್ರಿ, L1 ಇನ್ ಹೆನ್ರಿ ಆ್ಯಂಡ್ L2 ಇನ್ ಹೆನ್ರಿ, ಗೊತ್ತಾಯ್ತಲ್ಲ. ಸೊ ದಿಸ್ ಈಸ್ ಸಪ್ಲೈ ವೋಲ್ಟೇಜ್ ಅಂದರೆ, ಸೊ ಕರೆಂಟ್, ಸಪ್ಲೈ ಕರೆಂಟ್ ಹೀಗೆ ಪಾಸ್ ಆಗುತ್ತೆ, ಹೀಗೆ, ಇಲ್ಲಿ ಹೀಗೆ, ಗೊತ್ತಾಯ್ತಲ್ಲ. ಬ್ರಾಂಚ್ ಕರೆಂಟಾಗಿ ದಿಸ್ ಈಸ್ I1, ದಿಸ್ ಈಸ್ I2. ಈ ರೀತಿ ಸರ್ಕ್ಯೂಟ್ ಆದರೆ ದಿಸ್ ಈಸ್ I2, ಇಲ್ಲಿ ಯಾವ ಇಂಡಕ್ಟರ್ ಇದೆ ಅದು ಆ ಕರೆಂಟ್ I2. ಸೊ ದಿಸ್ ಕರೆಂಟ್ I1 ಕರೆಂಟ್, ಓಕೆ. ಸೇಮ್ ಪ್ಯಾರಲಲ್, ದೀಸ್ ಟು ಆರ್ ಇನ್ ಪ್ಯಾರಲಲ್, ಓಕೆ. ಪ್ಯಾರಲಲ್ ಸರ್ಕ್ಯೂಟು, ಪ್ಯಾರಲಲ್ ಹೇಗೆ ನಾವು ರೆಸಿಸ್ಟೆನ್ಸನ್ನು ಹೇಗೆ ಕನೆಕ್ಟ್ ಮಾಡ್ತಾ ಇದ್ವಿ ಅದೇ ಥರನೇ. L equal to L1 L2 divided by product of two inductance divided by sum of the inductances, ಗೊತ್ತಾಯ್ತಲ್ಲ. ಅಥವಾ ಪ್ಯಾರಲಲ್ಲಿ L equal to 1 by L1 plus 1 by L2, ಇದು ರಾಂಗ್, ಇದು 1 by L equal ಅಂತ ಬರಬೇಕು, ಗೊತ್ತಾಯ್ತಲ್ಲ. ಇಲ್ಲಿ ನೋಡಿ ಈ ಥರ. ಸೊ ಫಾರ್ ಪ್ಯಾರಲಲ್ಲಿಗೆ ಇದು ಸೀರೀಸ್ದು ಕರೆಕ್ಟಾಗಿದೆ, ಸೀರೀಸ್ ಕರೆಕ್ಟು. ಪ್ಯಾರಲಲ್ಗೆ ಇದು L ಈಕ್ವಲ್ ಅಂತ ಬರೋದಿಲ್ಲ. L ಈಕ್ವಲ್ ಅಂತ ಬಂದರೆ 1 by L1 ಪ್ಲಸ್ 1 by L2 ಆಗೋದಿಲ್ಲ. ಇದು ಕರೆಕ್ಟ್ ಆಗುತ್ತೆ, L ಈಕ್ವಲಿಗೆ ಇದು ಕರೆಕ್ಟು, ಬಟ್ ಇದು ಕರೆಕ್ಟ್ ಆಗಲ್ಲ. 1 by L ಈಕ್ವಲ್ ಟು 1 by L1 ಪ್ಲಸ್ 1 by L2. ಅನಂತರ ಏನಾಗುತ್ತೆ, ಇದಕ್ಕೆ LCM ತೊಗೊಂಡ್ರೆ L2 ಪ್ಲಸ್ L1 ಡಿವೈಡ್ ಬೈ L1 L2 ಆಗುತ್ತೆ. ಸೊ ರೆಸಿಪ್ರಿಕಲ್ ಮಾಡಿದ್ರೆ L ಈಕ್ವಲ್ ಅಂದರೆ ಇದನ್ನು ರಿವರ್ಸ್ ಮಾಡಿದ್ರೆ L ಈಕ್ವಲ್ ಟು L1 L2 ಡಿವೈಡ್ ಬೈ L1 ಪ್ಲಸ್ L2 ಆಗೋದು, ಗೊತ್ತಾಯ್ತಲ್ಲ. L ಈಕ್ವಲ್ ಟು ಬೇಕಾದ್ರೆ ಇದನ್ನು ಹೇಳ್ಬೋದು, 1 by L ಈಕ್ವಲ್ ಟು ಇದನ್ನು ಬರುತ್ತೆ. ಇದರ ನಂತರ LCM ಎಲ್ಲ ತೊಗೊಂಡು ಮಾಡಿದ್ರೆ ಮತ್ತೆ ಅದನ್ನು ರೆಸಿಪ್ರಿಕಲ್ ಮಾಡಿದರೆ ಹೀಗೆ ಬರುತ್ತೆ, ಓಕೆ. ಸೊ ವೆನ್ ಟೂ ಕಾಯಿಲ್ಸ್ ಆರ್ ಪ್ಲೇಸ್ಡ್ ಕ್ಲೋಸ್ ಟು ಈಚ್ ಅದರ್ and a time varying current is applied to one coil, the changing flux in the first coil links the adjacent coils. This linking changing flux induces a voltage in the second coil as per Faraday's law. Such coils are called coupled, and the flux linking both the coils gives rise to the mutual inductance. ಅಂದರೆ ಈ ಥರ ಇದೆಯಲ್ಲ, ಈ ಥರ ಇಂಡಕ್ಟೆನ್ಸನ್ನು ಹೀಗೆ ನಿಯರಾಗಿ ಕನೆಕ್ಟ್ ಮಾಡಿರ್ತೀವಿ ಅಲ್ವಾ. ಸಪ್ಲೈ ಕರೆಂಟ್ ಇಲ್ಲಿ ಸಪ್ಲೈ ವೋಲ್ಟೇಜ್ ಅಪ್ಲೈ ಮಾಡಿರ್ತೀವಿ, ಸಪ್ಲೈ ಕರೆಂಟ್ ಪಾಸ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಕರೆಂಟ್ ಪಾಸ್ ಆಗುವಾಗ ಇಲ್ಲಿ ಇಂಡಕ್ಟೆನ್ಸ್ ಕಾಯಿಲ್ ಆಗಿಬಿಟ್ಟಿರುತ್ತಲ್ಲ, ಸೊ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ಈ ಫ್ಲಕ್ಸ್ ಏನಾದರೂ ಇಲ್ಲೂ ಲಿಂಕ್ ಆದರೆ ಗೊತ್ತಾಯ್ತಲ್ಲ, ಲಿಂಕ್ ಆಗುತ್ತೆ. ವೆನ್ ಟೂ ಕಾಯಿಲ್ಸ್ ಆರ್ ಪ್ಲೇಸ್ ಟು ಕ್ಲೋಸ್ ಟು ಈಚ್ ಅದರ್, ಕ್ಲೋಸ್ ಇರಬೇಕು, ಗೊತ್ತಾಯ್ತಲ್ಲ. ಅಂದರೆ ತುಂಬ ಕ್ಲೋಸ್ ಅಂತಲ್ಲ, ಕ್ಲೋಸ್ ಇರುತ್ತೆ. ಆ್ಯಂಡ್ ಎ ಟೈಮ್ ವೇರಿಂಗ್ ಕರೆಂಟ್ ಈಸ್ ಅಪ್ಲೈಡ್ ಟು ಒನ್ ಕಾಯಿಲಿಗೆ ಮಾತ್ರ, ಗೊತ್ತಾಯ್ತಲ್ಲ. ದಿ ಚೇಂಜಿಂಗ್ ಫ್ಲಕ್ಸ್ ಇನ್ ದಿ ಫಸ್ಟ್ ಕಾಯಿಲ್, ಇಲ್ಲಿ ಫ್ಲಕ್ಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ ಅಥವಾ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ಬೋದು.
ಈ ಫ್ಲಕ್ಸ್ ಪ್ರೊಡ್ಯೂಸ್ ಆಗಿರೋದು ಲಿಂಕ್ಸ್ ದಿ ಅಡ್ಜಸೆಂಟ್ ಕಾಯಿಲ್ಸ್ ಇಸ್ ಸೆಕೆಂಡ್ ಒನ್. ಗೊತ್ತಾಯ್ತಲ್ಲ, ಇಲ್ಲಿ ಲಿಂಕ್ ಆಗುತ್ತೆ, ಲಿಂಕ್ಸ್ ದಿ ಅಡ್ಜಸೆಂಟ್ ಕಾಯಿಲ್ಸ್. ದಿಸ್ ಲಿಂಕಿಂಗ್, ಇಲ್ಲಿ ಲಿಂಕ್ ಆಗಿರೋ ಚೇಂಜಿಂಗ್ ಫ್ಲಕ್ಸ್ ಏನಾಗುತ್ತೆ, ಇಂಡ್ಯೂಸ್ಡ್ ಎ ವೋಲ್ಟೇಜ್ ಇನ್ ದಿ ಸೆಕೆಂಡ್ ಕಾಯಿಲ್. ಆಗ ಏನಾಗುತ್ತೆ, ಇಲ್ಲಿ ವೋಲ್ಟೇಜ್ ಇಂಡ್ಯೂಸ್ಡ್ ಆಗುತ್ತೆ E2. ಗೊತ್ತಾಯ್ತಲ್ಲ, ಇಲ್ಲೂ ಕೂಡ ವೋಲ್ಟೇಜ್ ಇಂಡ್ಯೂಸ್ಡ್ ಆಗುತ್ತೆ, E1 ಅಂತ ಹೇಳ್ತೀವಿ. ಅದು ಫ್ಯಾರಡೇಸ್ ಲಾ ಹೇಳಿರೋದು. ಅಂದರೆ ಫ್ಲಕ್ಸ್ ಚೇಂಜ್ ಆದರೆ, ಅಂದರೆ dϕ/dt, ಅವಾಗೇನಾಗುತ್ತೆ, EMF ಇಂಡ್ಯೂಸ್ಡ್ ಆಗುತ್ತೆ ಅಂತ ಫ್ಯಾರಡೇಸ್ ಹೇಳಿದ್ದಾರೆ. ಲೆನ್ಸಸ್ ಏನು ಹೇಳ್ತಾರೆ, EMF ಇಂಡ್ಯೂಸ್ಡ್ ಆಗಿರೋದು ಅಪೋಸ್ ಟು ದಿ ಸಪ್ಲೈ ವೋಲ್ಟೇಜ್ ಅಂತ ಹೇಳ್ತಾರೆ. ಸಚ್ ಕಾಯಿಲ್ಸ್ ಆರ್ ಕಾಲ್ಡ್ ಕಪಲ್ಡ್ ಅಂತ ಹೇಳ್ತೀವಿ. ಈ ಥರದ ಕಾಯಿಲ್ನ ನಾವು ಕಪಲ್ಡ್ ಅಂತ ಹೇಳ್ತೇವೆ. ಆ್ಯಂಡ್ ದಿ ಫ್ಲಕ್ಸ್ ಲಿಂಕಿಂಗ್ ಬೋತ್ ದಿ ಕಾಯಿಲ್ಸ್ ಗಿವ್ಸ್ ರೈಸ್ ಟು ದಿ ಮ್ಯೂಚುಯಲ್ ಇಂಡಕ್ಟೆನ್ಸ್. ಎಮ್ಮನ್ನು ಮ್ಯೂಚುಯಲ್ ಇಂಡಕ್ಟೆನ್ಸ್ ಅಂತ ಹೇಳ್ತಾರೆ. ಇಲ್ಲೇನಾಗುತ್ತೆ ಅಂದರೆ, ಇದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ವೈರನ್ನು ಏನು ಮಾಡೋದು, ವೌಂಡ್ ಮಾಡಿರ್ತಾರೆ. ಗೊತ್ತಾಯ್ತಲ್ಲ, ಈ ಥರ ಇಂಡಕ್ಟೆನ್ಸ್ ಆಗಿರುತ್ತೆ. ಸೊ ಇಲ್ಲಿ ಸಪ್ಲೈ ವೋಲ್ಟೇಜ್ನ ಅಪ್ಲೈ ಮಾಡಿರ್ತಾರೆ. ಸೊ ಸಪ್ಲೈ ಕರೆಂಟ್ ಏನಾಗುತ್ತೆ, ಫ್ಲೋ ಆಗ್ತಾ ಇರುತ್ತೆ ಫಸ್ಟ್ ಕಾಯಿಲ್ನಲ್ಲಿ. ಸೊ ದಿಸ್ ಈಸ್ L1 ಅಂತ ಕರೆಯೋಣ, ಇದನ್ನು V1, ಇದು I1 ಅಂತ ಕರೆಯೋಣ. ಇಲ್ಲಿ ಏನಾಗಿರುತ್ತೆ, ಇದು ಕ್ಲೋಸ್ ಆಗಿರಬೇಕು. ಗೊತ್ತಾಯ್ತಲ್ಲ. ಸೊ ಇಲ್ಲಿ ದಿಸ್ ಈಸ್ L1, ದಿಸ್ ಒನ್ ಈಸ್ L2 ಆಯಿತು. ಕರೆಂಟು ಫ್ಲೋ ಆಯಿತು ದಿಸ್ ಕಾಯಿಲ್ನಲ್ಲಿ. ಅಂದರೆ ಫ್ಲಕ್ಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ dϕ/dt ವಿತ್ ರೆಸ್ಪೆಕ್ಟ್ ಟು ಟೈಮ್ ಕೂಡ ವೇರಿ ಆಗ್ತದೆ. ಗೊತ್ತಾಯ್ತಲ್ಲ, dϕ/dt. ಸೊ ಅಥವಾ ಚೇಂಜ್ ಇನ್ ಫ್ಲಕ್ಸ್ ಅಂತ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತನಾದರೂ ಹೇಳ್ಬೋದು, ಅಥವಾ ಫ್ಲಕ್ಸ್ ಪ್ರೊಡ್ಯೂಸ್ ಆಯಿತು ಅಂತಲೂ ಹೇಳ್ಬೋದು. ಗೊತ್ತಾಯ್ತಲ್ಲ, ಫ್ಲಕ್ಸ್ ಪ್ರೊಡ್ಯೂಸ್ಡ್ ಬಿಕಾಸ್ ಆಫ್ ದಿ ಕರೆಂಟಿಂದ, I1 ಕರೆಂಟಿಂದ. ಫ್ಲಕ್ಸ್ ಪ್ರೊಡ್ಯೂಸ್ ಆದರೆ ಏನಾಗುತ್ತೆ, EMF ಇಂಡ್ಯೂಸ್ಡ್ ಆಗುತ್ತೆ. ದಿಸ್ E1 EMF ಇಲ್ಲಿ ಇಂಡ್ಯೂಸ್ಡ್ ಆಯಿತು, ಇಲ್ಲಿ ಗೊತ್ತಾಯ್ತಲ್ಲ, ಇಲ್ಲಿ EMF ಇಂಡ್ಯೂಸ್ಡ್ ಆಯಿತು. ಸೊ ಅದನ್ನು ಲೆನ್ಸಸ್ ಅವ್ರು ಹೇಳ್ತಾರೆ. ಸೊ E1 ಈಕ್ವಲ್ ಟು, ಅಂದರೆ E1 ಪ್ರಪೋರ್ಷನಲ್ ಟು dϕ/dt ಅಂತ ಹೇಳಿದರು. ಗೊತ್ತಾಯ್ತಲ್ಲ. ಸೊ ಅವಾಗೇನು ಹೇಳ್ತಾರೆ, E1 ಈಕ್ವಲ್ ಟು N ಇಂಟು dϕ/dt ಅಂತ ಹೇಳ್ತಾರೆ. ಗೊತ್ತಾಯ್ತಲ್ಲ. ಸೊ ಹಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚೇಂಜ್ ಇನ್ ಕರೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತಲೂ ಹೇಳ್ಬೋದು. ಆವಾಗ ಇಂಡಕ್ಟೆನ್ಸ್ ತೊಗೋಬೇಕಾಗತ್ತೆ, L ಇಂಟು di/dt ಅಂತ. ಗೊತ್ತಾಯ್ತಲ್ಲ. N ಇದ್ದರೆ dϕ/dt, L ಆದರೆ di/dt. ಇದು ಫ್ಯಾರಡೇಸ್ ಅವ್ರು ಹೇಳಿದ್ದು. ಲೆನ್ಸಸ್ ಅವ್ರು ಏನು ಹೇಳ್ತಾರೆ ನೆಕ್ಸ್ಟು, ಈ ಇಂಡ್ಯೂಸ್ಡ್ ಆಗುತ್ತಲ್ಲ EMF, ಅದು ಅಪೋಸ್ ಟು ದಿ ಸಪ್ಲೈ ವೋಲ್ಟೇಜ್. ಹೌದು, ಇದು ಹೀಗೆ ಹೋಗ್ತಾ ಇದೆ, ಹೀಗೆ ಹೋದರೆ ಹೀಗೆ ಬರಬೇಕಾಗಿತ್ತು. ಇದೇನಾಗುತ್ತೆ, ಹೀಗೆ ಬರ್ತಾ ಇದೆ, ಅಂದರೆ ಅಪೋಸ್ ಆಗಿದೆ. ಒಂದು ಹೀಗೆ ಹೋಗ್ತಾ ಇದ್ದರೆ, ಇನ್ನೊಂದು ಹೀಗೆ ಬಂದರೆ ಹೀಗೆ. ಗೊತ್ತಾಯ್ತಲ್ಲ, ಒಂದು ಹೀಗೆ, ಒಂದು ಹೀಗೆ. ಸೊ ಅಪೋಸ್ ಆಗಿದೆ. ಸೊ ಒಂದು ಅಪ್ವರ್ಡ್ ಆಯಿತು, ಇದು EMF ಏನಾಯಿತು, ಡೌನ್ ಹೆಂಗೆ ಬರುತ್ತಲ್ಲ. ಸೊ ಅವಾಗ ಅದೇನಾಗ್ತಾ ಇದೆ, ಅಪೋಸ್ ಅಂತ ಹೇಳಿದ್ರೆ ಮೈನಸ್ dϕ/dt ಆರ್ ಮೈನಸ್ L ಇಂಟು di/dt. ಇಲ್ಲಿ EMF ಇಂಡ್ಯೂಸ್ಡ್ ಆಗುತ್ತಲ್ವ, ಇಲ್ಲಿ ಫ್ಲಕ್ಸ್ ಇರೋದೇನಾಗುತ್ತೆ, ಇದು ಲಿಂಕ್ ಆಗುತ್ತೆ. ಎಲ್ಲಿಗೆ, ಫಸ್ಟ್ ಕಾಯಿಲ್ ಲಿಂಕ್ಸ್ ದಿ ಅಡ್ಜಸೆಂಟ್ ಕಾಯಿಲ್. ಇದು ಅಡ್ಜಸೆಂಟ್ ಕಾಯಿಲಿಗೆ ಲಿಂಕ್ ಆಯಿತು. ಇಲ್ಲಿ ದಿಸ್ ಲಿಂಕಿಂಗ್ ಚೇಂಜಿಂಗ್ ದಿ ಫ್ಲಕ್ಸ್, ಇಲ್ಲಿ ಕೂಡ ಫ್ಲಕ್ಸ್ ಚೇಂಜ್ ಆಗುತ್ತೆ, ಅಂದರೆ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತಲ್ಲ, ದಟ್ ಈಸ್ Φ2. ಇದು Φ1 I1, ಇದು Φ1 I1, L1 ಅಂತಲೇ ತಗೊಳ್ಳೋಣ. ಗೊತ್ತಾಯ್ತಲ್ಲ. N ಅಂದರೆ ನಂಬರ್ ಆಫ್ ಟರ್ನ್ಸ್. ಇಲ್ಲಿ ಏನಾಯಿತು, ಫ್ಲಕ್ಸ್ ಪ್ರೊಡ್ಯೂಸ್ ಆಯಿತು, EMF ಕೂಡ ಇಂಡ್ಯೂಸ್ಡ್ ಆಗುತ್ತೆ, E2 EMF ಇಂಡ್ಯೂಸ್ಡ್ ಆಯಿತು. ಗೊತ್ತಾಯ್ತಲ್ಲ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇರೋದು, ವೆನ್ ಟೂ ಕಾಯಿಲ್ಸ್ ಆರ್ ಪ್ಲೇಸ್ಡ್ ಕ್ಲೋಸ್ ಟು ಈಚ್ ಅದರ್. ಇಲ್ಲಿ ಎರಡು ಕಾಯಿಲ್ ಪ್ಲೇಸ್ ಮಾಡಿದ್ದೀವಿ, ಎರಡು ಕ್ಲೋಸ್, ನಿಯರೆಸ್ಟ್, ತುಂಬ ಟಚ್ ಆಗೋಗಲ್ಲ, ಕ್ಲೋಸ್ ಆಗಿ, ಅಪ್ರಾಕ್ಸಿಮೇಟ್ ಕ್ಲೋಸ್ ಆಗಬೇಕು. ಆರ್ ಕ್ಲೋಸ್ಡ್ ಪ್ಲೇಸ್ ಟು ಈಚ್ are placed close to each other and a time varying current is applied to one coil. ಈಗ ಕರೆಂಟ್ ವೇರಿ ಆಗ್ತಾ ಇದೆ ಅಂತ ಹೇಳಿದ್ರೆ ಟೈಮ್ ಈಸ್ ಆಲ್ಸೋ ವೇರಿ ಅಲ್ವಾ. ಸೊ ಕರೆಂಟ್ ಚೇಂಜ್ ಆಗ್ತಾ ಇದೆ, ವಿತ್ ರೆಸ್ಪೆಕ್ಟ್ ಟು ಟೈಮ್ ಕೂಡ ಚೇಂಜ್ ಆಗ್ತಾ ಇದೆ. ದಿ ಚೇಂಜಿಂಗ್ ಫ್ಲಕ್ಸ್ ಇನ್ ದಿ ಫಸ್ಟ್ ಕಾಯಿಲ್ ಲಿಂಕ್ಸ್ ದಿ ಅಡ್ಜಸೆಂಟ್ ಕಾಯಿಲ್. ಸೊ ಇಲ್ಲಿ ಫ್ಲಕ್ಸ್ ಚೇಂಜ್ ಆಯಿತು ಅಂದರೆ ಫಸ್ಟ್ ಕಾಯಿಲ್ನಲ್ಲಿ ಚೇಂಜ್ ಆಗ್ತಾ ಇದೆ, ಅಡ್ಜಸೆಂಟ್ ಕಾಯಿಲ್ ಈಸ್ ಆಲ್ಸೋ, ಅಲ್ಲೂ ಕೂಡ ಚೇಂಜ್ ಆಗ್ತದೆ.
This linking changing flux induces a voltage in the second coil as per Faraday's law. ಸೊ ಇಲ್ಲಿ ಫ್ಲಕ್ಸ್ ಚೇಂಜ್ ಆದಾಗ ಏನಾಗುತ್ತೆ, ಇ ಎಮ್ ಎಫ್ ಇಲ್ಲಿ ಇಂಡ್ಯೂಸ್ಡ್ ಆಗುತ್ತೆ. ಇ ಎಮ್ ಎಫ್ ಇಸ್ ಇಂಡ್ಯೂಸ್ಡ್ ಇನ್ ದಿ ಸೆಕೆಂಡ್ ಕಾಯಿಲ್ನಲ್ಲಿ. ಗೊತ್ತಾಯ್ತಲ್ಲ, ಯಾರ ಲಾ ಪ್ರಕಾರ? ಅದು ಫ್ಯಾರಡೇಸ್ ಲಾ ಹೇಳಿದ ಪ್ರಕಾರ ಅದು ಆಗ್ತಾ ಇದೆ. ಸಚ್ ಕಾಯಿಲ್ಸ್ ಆರ್ ಕಾಲ್ಡ್ ಕಪಲ್ಡ್ ಅಂತ ಹೇಳ್ತೀವಿ. ಅಲ್ಲಿಗೆ ಈ ಕಾಯಿಲ್ನ ನಾವೇನು ಹೇಳ್ತೇವೆ ಅಂದರೆ ಕಪಲ್ಡ್. ಗೊತ್ತಾಯ್ತಲ್ಲ. ಆ್ಯಂಡ್ ದಿ ಫ್ಲಕ್ಸ್ ಲಿಂಕಿಂಗ್ ಬೋತ್ ದಿ ಕಾಯಿಲ್ಸ್ ಗಿವ್ಸ್ ರೈಸ್ ಟು ದಿ ಮ್ಯೂಚುವಲ್ ಇಂಡಕ್ಟೆನ್ಸ್. ಎರಡೂ ಕಡೆನೂ ಫ್ಲಕ್ಸ್ ಲಿಂಕ್ ಆಗ್ತಾ ಇರೋದ್ರಿಂದ ಇದನ್ನು ಮ್ಯೂಚುವಲ್ ಇಂಡಕ್ಟೆನ್ಸ್ ಎಮ್ ಅಂತ ಹೇಳ್ತೇವೆ. ಎಲ್ ಅಂದರೆ ಇಂಡಕ್ಟೆನ್ಸ್ ಇನ್ ಹೆನ್ರಿ, ಮ್ಯೂಚುವಲ್ ಇಂಡಕ್ಟೆನ್ಸ್ಗೆ ಎಮ್ ಅಂತ ಹೇಳ್ತೇವೆ. ಗೊತ್ತಾಯ್ತಲ್ಲ. ಓಕೆ, ನೆಕ್ಸ್ಟು, ನಾಟ್ ಆಲ್ ದಿ ಫ್ಲಕ್ಸ್ ಪ್ರೊಡ್ಯೂಸ್ಡ್ ಬೈ ದಿ ಚೇಂಜಿಂಗ್ ಕರೆಂಟ್ ಇನ್ ಫಸ್ಟ್ ಕಾಯಿಲ್ ಲಿಂಕ್ಸ್ ದಿ ಸೆಕೆಂಡ್ ಕಾಯಿಲ್, ಓನ್ಲಿ ಎ ಫ್ರ್ಯಾಕ್ಷನ್ ಕೆ ಲಿಂಕ್ಸ್. ಅಂದರೆ ಎಲ್ಲ ಕೂಡ ಇಲ್ಲಿ ಇಂಡ್ಯೂಸ್ಡ್ ಆಗಿರೋದು ಎಲ್ಲ ಕೂಡ ಇಲ್ಲಿ ಕೂಡ ಲಿಂಕ್ ಆಗಿ ಇಲ್ಲಿ ಫ್ಲಕ್ಸ್ ಚೇಂಜ್ ಆಗುತ್ತಲ್ವಾ, ಈ ಸೆಕೆಂಡ್ ಕಾಯಿಲ್ನಲ್ಲೂ ಲಿಂಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆ ಫ್ರ್ಯಾಕ್ಷನ್ ಇಂಪಾರ್ಟೆಂಟು, ಎಷ್ಟು ಹತ್ತಿರದಲ್ಲಿ ಇದೆ ಅದು, ನಿಯರೆಸ್ಟ್ ಎಷ್ಟು ಅದರಲ್ಲಿ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಗೊತ್ತಾಯ್ತಲ್ಲ. ಅಂದರೆ ಫ್ರ್ಯಾಕ್ಷನ್ ಕೆ ಲಿಂಕ್ ಅದ್ರ ಮೇಲೆ ಲಿಂಕ್ ಆಗುತ್ತೆ. ಕೆನ ನಾವೇನಂತ ಕಾಲ್ ಮಾಡ್ತೀವಿ ಅಂದರೆ ಕೋಯಿಫಿಷಿಯಂಟ್ ಆಫ್ ಕಪ್ಲಿಂಗ್. ಅಂದರೆ ಈ ಕಪ್ಲಿಂಗ್ ಮಾಡುವಾಗ ನಮಗೆ ಎಷ್ಟುದು ಅಂತರದ ಡಿಸ್ಟೆನ್ಸ್ ಇರುತ್ತಲ್ಲ ಅದು ಕೋಯಿಫಿಷಿಯಂಟ್ ಆಫ್ ಕಪ್ಲಿಂಗ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ದಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಕೆ ಈಸ್ 1. ಅದು ಕೋಯಿಫಿಷಿಯಂಟ್ ಆಫ್ ಕಪ್ಲಿಂಗ್ ಎಷ್ಟು ಅಂತರ ಇರುತ್ತಲ್ಲ ಆಕೆ ಈಗ ಮ್ಯಾಕ್ಸಿಮಮ್ ಎಷ್ಟು ಅಂತ ಹೇಳಿದ್ರೆ 1 ಇರ್ಬೋದು, ಅದಕ್ಕಿಂತ ಜಾಸ್ತಿ ಹೋಗಬಾರ್ದು. ತುಂಬ ದೂರ ಆದರೆ ಲಿಂಕೇ ಇರಲ್ಲ. ಎಲ್ಲಿ ಲಿಂಕ್ ಇರುತ್ತೆ? ಗೊತ್ತಾಯ್ತಲ್ಲ. ಸೊ ಲಿಂಕೇ ಇರೋದಿಲ್ಲ. ಟು ಬ್ರಿಂಗ್ ಕೆ ಆ್ಯಸ್ ನಿಯರ್ ಟು 1 ಆ್ಯಸ್ ಪಾಸಿಬಲ್, ಸೊ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 1ಗೆ ತೊಗೊಂಬರ್ಬೇಕು. ಮ್ಯಾಗ್ನೆಟಿಕ್ ಕೋರ್ ಮೆಟೀರಿಯಲ್ಸ್ ಆರ್ ಯೂಸ್ಡ್. ಹಾಗಾದರೆ ಇದಕ್ಕೆ ಎಂಥ ಮೆಟೀರಿಯಲ್ಸ್ ಯೂಸ್ ಮಾಡ್ತಾರೆ ಅಂದರೆ ಮ್ಯಾಗ್ನೆಟಿಕ್ ಮೆಟೀರಿಯಲ್ನ ಯೂಸ್ ಮಾಡ್ತಾರೆ. ಗೊತ್ತಾಯ್ತಲ್ಲ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತಲ್ಲ, ಮ್ಯಾಗ್ನೆಟಿಕ್ ಕೋರ್ನ ನಾವು ಯೂಸ್ ಮಾಡ್ತಾಯಿವೆ. ಯಾವ ಮೆಟೀರಿಯಲ್ ಅಂದರೆ ಎಲೆಕ್ಟ್ರಿಕಲ್ ಮೆಟೀರಿಯಲ್ ಸೈನ್ಸ್ ಅಂತಲೂ ಒಂದು ಸಬ್ಜೆಕ್ಟ್ ಇದೆ. ಯಾವ್ಯಾವ ಮೆಟೀರಿಯಲ್, ಈಗ ಮೆಷಿನ್ನಲ್ಲಿ ಮೋಟರ್ ಜನ್ರೇಟ್ರೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ, ಯಾವ್ಯಾವ ಮೆಟೀರಿಯಲ್ ಯೂಸ್ ಮಾಡಬೇಕು ಅಂತೆಲ್ಲನೂ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅಂತಂಥ ಮೆಟೀರಿಯಲ್ಲೇ ಯೂಸ್ ಮಾಡಬೇಕಾಗತ್ತೆ. ದಿ ವೋಲ್ಟೇಜ್ ಇಂಡ್ಯೂಸ್ಡ್ ಇನ್ ಕಾಯಿಲ್ 1 ಡ್ಯೂ ಟು ಸೆಲ್ಫ್ ಇಂಡಕ್ಟೆನ್ಸ್ L1 ಈಸ್, ಇಲ್ಲಿ ಫಸ್ಟ್ ಕಾಯಿಲ್ನಲ್ಲಿ ವೋಲ್ಟೇಜ್ ಇಂಡ್ಯೂಸ್ಡ್ ಆಗುತ್ತಲ್ಲ, ಇಲ್ಲಿ ನಾನು ಇ ಎಮ್ ಎಫ್ ಅಂತ ಕಾಲ್ ಮಾಡಿದ್ದೇನೆ. ಈ ಬುಕ್ಕಲ್ಲಿ ವಿ ಅಂತ ಕಾಲ್ ಮಾಡಿದ್ದಾರೆ ಅಷ್ಟೇ. ಗೊತ್ತಾಯ್ತಲ್ಲ. V1 ಅದನ್ನು L1 di1/1/dt ಅಂದರೆ ಫಸ್ಟ್ ಕಾಯಿಲ್ ಇದು. ಸೊ ಸೆಲ್ಫ್ ಇಂಡಕ್ಟೆನ್ಸ್ ಏನಾಗ್ತಾ ಇದೆ, L1 ಆಗುತ್ತೆ. ದಿ ವೋಲ್ಟೇಜ್ ಇಂಡ್ಯೂಸ್ಡ್ ಇನ್ ದಿ ಕಾಯಿಲ್ 2 ಡ್ಯೂ ಟು ಮ್ಯೂಚುವಲ್ ಫ್ಲಕ್ಸ್ ಲಿಂಕಿಂಗ್ ಈಸ್, ಅಂದರೆ ಇಲ್ಲಿ ಏನು ವೋಲ್ಟೇಜ್ ಇಂಡ್ಯೂಸ್ಡ್ ಆಗ್ತಾ ಇದೆ ಬಿಕಾಸ್ ಆಫ್ ದಿಸ್ ಇಂದ, ಇದರಿಂದ ಇಲ್ಲಿ ವೋಲ್ಟೇಜ್ ಇಲ್ಲಿ V2 ಅಂತ ಮೆನ್ಷನ್ ಮಾಡಿದ್ದಾರೆ, ನಾನು E2 ಅಂತ ಮೆನ್ಷನ್ ಮಾಡ್ತೀನಿ ಅಷ್ಟೇ. ಓಕೆ, ಸೊ E2 ಇಂಡ್ಯೂಸ್ಡ್ ಆಗ್ತಾ ಇರೋದು ಬಿಕಾಸ್ ಆಫ್ ದಿಸ್, ಇಲ್ಲಿಂದ ಈ ಕಾಯಿಲಿಂದ ಇಲ್ಲಿ ಲಿಂಕ್ ಆಗ್ತಾ ಇದೆ. ಸೊ ಅದು ಇಲ್ಲೂ ಕೂಡ ಮ್ಯೂಚುವಲ್ ಆಗಿ ಇಲ್ಲಿ ಕೂಡ ಲಿಂಕ್ ಆಗಿ ಫ್ಲಕ್ಸ್ ಚೇಂಜ್ ಆಗಿ ಇ ಎಮ್ ಎಫ್ ಇಂಡ್ಯೂಸ್ಡ್ ಆಗ್ತಾ ಇದೆ. ಬಿಕಾಸ್ ಆಫ್ ಯಾವ ಕಾರಣದಿಂದ ಇಲ್ಲಿ ಲಿಂಕ್ ಆಗ್ತಾ ಇದೆ ಅಂದರೆ ಇಂಡ್ಯೂಸ್ಡ್ ಆಯಿತು ಅಂತ ಹೇಳಿದ್ರೆ ಬಿಕಾಸ್ ಆಫ್ ದಿ ಫಸ್ಟ್ ಕಾಯಿಲಿಂದ. ಹಾಗಾಗಿ ಅಲ್ಲಿ ಬರುವಂಥ ಇಂಡಕ್ಟೆನ್ಸ್ನ ನಾವು ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ ಕರಿತೀವಿ. ಸಪೋಸ್ ಇಲ್ಲಿ ನಾವು ಸಪ್ಲೈ ಕೊಟ್ಟಿದ್ದು ಇ ಎಮ್ ಎಫ್ ಇಲ್ಲಿ ಇಂಡ್ಯೂಸ್ಡ್ ಆಗಿ ಫ್ಲಕ್ಸ್ ಇಲ್ಲಿ ಲಿಂಕ್ ಆಗ್ತಾ ಇದ್ದದ್ದು, ಇಲ್ಲೂ ಕೂಡ ಅದರದ್ದು ಲಿಂಕ್ ಆಗಿ ಇಲ್ಲೂ ಕೂಡ ಫ್ಲಕ್ಸ್ ಚೇಂಜ್ ಆಗಿ ಇ ಎಮ್ ಎಫ್ ಇಂಡ್ಯೂಸ್ಡ್ ಆಗುತ್ತಲ್ಲ, ಅಲ್ಲಿರೋ ಇ ಎಮ್ ಎಫ್ ಇಂಡ್ಯೂಸ್ಡ್ ಆದಮೇಲೆ ಇಲ್ಲಿರೋ ಇಂಡಕ್ಟೆನ್ಸ್ನ ನಾವು ಎಮ್ ಅಂತ ಕರಿತೀವಿ. ಅಂದರೆ ಇಲ್ಲಿಂದ ಇಲ್ಲಿಗೆ ಬರುವಂಥದ್ದನ್ನು M12 ಅಂತ ಕಾಲ್ ಮಾಡ್ತೇವೆ. ಇಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ಡ್ ಆಗ್ತಾ ಇದೆ ಬಿಕಾಸ್ ಆಫ್ ದಿಸ್ ಸೆಕೆಂಡ್ ಕಾಯಿಲಿಂದ ಅಂತ ಹೇಳಿದ್ರೆ ಆ ಮ್ಯೂಚುವಲ್ ಇಂಡಕ್ಟೆನ್ಸ್ನ M21 ಅಂತ ಹೇಳ್ತೇವೆ. ಗೊತ್ತಾಯ್ತಲ್ಲ. ಅದೆಲ್ಲ ಪ್ರಾಬ್ಲಮ್ಸ್ ಇದೆ. ಸೊ M12 ತೊಗೋಬೇಕಾ M21 ತೊಗೋಬೇಕಾ ಅಂತ ಹಾಗೆ. ಓಕೆ, ಸೊ V1 ಈಕ್ವಲ್ ಟು L1 ಇಂಟು di1/1/dt ಅಂದರೆ ಫಸ್ಟ್ ಕಾಯಿಲ್ನಲ್ಲೇ ಇ ಎಮ್ ಎಫ್ ಇಂಡ್ಯೂಸ್ಡ್ ಆಗ್ತಾ ಇದೆಯಲ್ಲ, ಅದಕ್ಕೆ V1 ಅಂತ ತೊಗೊಂಡಿರೋದು. ಫಸ್ಟ್ ಕಾಯಿಲ್ ಇಂಡಕ್ಟೆನ್ಸ್ ಆಗಿರೋದ್ರಿಂದ L1, ಅಲ್ಲಿ ಕರೆಂಟು ಫಸ್ಟ್ ಕಾಯಿಲ್ನಲ್ಲಿ ಫ್ಲೋ ಆಗ್ತಾ ಇರೋ ಕರೆಂಟು, ಚೇಂಜ್ ಆಗ್ತಾ ಇರೋ ಕರೆಂಟು I1 ಕರೆಂಟು ವಿತ್ ರೆಸ್ಪೆಕ್ಟ್ ಟು ದಿ ಟೈಮಿಗೆ. ಗೊತ್ತಾಯ್ತಲ್ಲ. ಫಸ್ಟ್ ಕಾಯಿಲ್ನಲ್ಲೇ ಬೇರೆ ಟೈಮು, ಸೆಕೆಂಡ್ ಕಾಯಿಲ್ನಲ್ಲೇ ಬೇರೆ ಟೈಮಲ್ಲ, ಒಂದು ಟೈಮ್ ಅಷ್ಟೇ. ನೆಕ್ಸ್ಟ್, ದಿ ವೋಲ್ಟೇಜ್ ಇಂಡ್ಯೂಸ್ಡ್ ಇನ್ ಕಾಯಿಲ್ 2. ಈಗ ವೋಲ್ಟೇಜ್ ಏನಾಗ್ತಾ ಇದೆ, ಸೆಕೆಂಡ್ ಕಾಯಿಲ್ನಲ್ಲಿ ಇಂಡ್ಯೂಸ್ಡ್ ಆಯಿತು.
ಬಿಕಾಸ್ ಆಫ್ ಯಾವ ಕಾರಣದಿಂದ ಅಲ್ಲಿ ಇಂಡ್ಯೂಸ್ಡ್ ಆಗ್ತಾ ಇದೆ ಅಂದರೆ, ಇಲ್ಲಿ ನಮಗೆ ಫಸ್ಟ್ ಕಾಯಿಲ್ನಲ್ಲಿ ಫ್ಲಕ್ಸ್ ಚೇಂಜ್ ಆಗಿ ಇ ಎಮ್ ಎಫ್ ಇಂಡ್ಯೂಸ್ಡ್ ಆಯ್ತಲ್ವಾ. ಸೊ ಸೆಕೆಂಡ್ ಕಾಯಿಲ್ನಲ್ಲೂ ಅದೇನಾಗ್ತದೆ, ಅದು ಲಿಂಕ್ ಆಗುತ್ತೆ. ಫಸ್ಟ್ ಕಾಯಿಲ್ ಲಿಂಕ್ಸ್ ದಿ ಅಡ್ಜಸೆಂಟ್ ಕಾಯಿಲ್, ಗೊತ್ತಾಯ್ತಲ್ಲ. ದಿಸ್ ಲಿಂಕಿಂಗ್ ಚೇಂಜಿಂಗ್ ಫ್ಲಕ್ಸ್ ಇಂಡ್ಯೂಸಸ್ ಎ ವೋಲ್ಟೇಜ್ ಇನ್ ದಿ ಸೆಕೆಂಡ್ ಕಾಯಿಲ್, ಗೊತ್ತಾಯ್ತಲ್ಲ. ಸೊ ಆ ಕಾಯಿಲ್ನ ನಾವು ಕಪಲ್ಡ್ ಅಂತ ಹೇಳ್ತೇವೆ. ಫ್ಲಕ್ಸ್ ಲಿಂಕಿಂಗ್ ಬೋತ್ ದಿ ಕಾಯಿಲ್ಸ್ ಗಿವ್ಸ್ ರೈಸ್ ಟು ದಿ ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ, ಗೊತ್ತಾಯ್ತಲ್ಲ. ಸೊ ಹಾಗಾಗಿ ದಿ ಸೆಕೆಂಡ್ ಕಾಯಿಲ್ನಲ್ಲಿ ನಮಗೆ ಫ್ಲಕ್ಸ್ ಲಿಂಕ್ ಆಗ್ತಾ ಇರೋದ್ರಿಂದ ನಾವು ಏನು ಹೇಳ್ತೀವಿ, ಮ್ಯೂಚುವಲ್ ಫ್ಲಕ್ಸ್ ಅಂತ ಹೇಳ್ತೀವಿ. ಮ್ಯೂಚುವಲ್ ಫ್ಲಕ್ಸ್ ಅಂತ ಹೇಳಿದ್ರೆ ಎಲ್ಲೋ ಯಾವುದೋ ಕಾಯಿಲಿಗೆ ನಾವು ಅಪ್ಲೈ ಮಾಡಿರೋದು, ಪಕ್ಕದಲ್ಲಿ ನಮಗೆ ಇನ್ನೊಂದು ಕಾಯಿಲ್ ಇದೆ, ಮ್ಯಾಗ್ನೆಟಿಕ್ ಕೋರ್ ಮೆಟೀರಿಯಲ್ದು ಅನದರ್ ಕಾಯಿಲನ್ನು ನಾವು ಹತ್ತಿರದಲ್ಲಿ ಇಟ್ಟಿರ್ತೀವಿ, ಕೋಎಫಿಷಿಯಂಟ್ ಆಫ್ ಕಪ್ಲಿಂಗ್ ಮ್ಯಾಚ್ ಮಾಡಿಕೊಂಡು ಅಂತರ ಒಂದು ಡಿಸ್ಟೆನ್ಸ್ ಇಟ್ಕೊಂಡು, ಆಯಿತಾ. ಹಾಗಾಗಿ ಅಲ್ಲಿ ಕೂಡ ನಮಗೆ ಫ್ಲಕ್ಸ್ ಲಿಂಕ್ ಆಗ್ತಾ ಇದೆ, ಇದರಿಂದ ಅಲ್ಲಿಗೆ ಲಿಂಕ್ ಆಗ್ತಾ ಇದೆ. ಹಾಗಾಗಿ ಅಲ್ಲಿ ಬರುವಂಥ ಫ್ಲಕ್ಸನ್ನು ಚೇಂಜ್ ಆಗ್ತಾ ಇರೋ ಫ್ಲಕ್ಸನ್ನು ನಾವೇನು ಹೇಳ್ತೀವಿ ಅಂದರೆ ಮ್ಯೂಚುವಲ್ ಫ್ಲಕ್ಸ್ ಲಿಂಕೇಜ್ ಅಂತ ಕರಿತೀವಿ. ಅಲ್ಲಿ ಕೂಡ ವೋಲ್ಟೇಜ್ ಇಂಡ್ಯೂಸ್ಡ್ ಆಯ್ತಲ್ವ, ಅದನ್ನು V2 ಅಂತ ಕನ್ಸಿಡರ್ ಮಾಡಿ, M ಅಂದರೆ ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವ ಕರೆಂಟಿಂದ, I1 ಕರೆಂಟಿಂದ ಅಂತ ತೊಗೋಬೇಕು, I2 ಕರೆಂಟ್ ಅಲ್ಲ ಅದು, ಗೊತ್ತಾಯ್ತಲ್ಲ. I1 ಕರೆಂಟಿಂದ ನಮ್ಗೆ ಆಗ್ತಾ ಇರೋದು ಆ ಥರ. ನಾವು ಇಫ್ ಕಾಯಿಲ್ 2, ಈಗ ಕಾಯಿಲ್ 2ಗೆ ಬರೋಣ, ಈಸ್ ಕ್ಲೋಸ್ಡ್ ಆ್ಯಂಡ್ ಎ ಕರೆಂಟ್ ಫ್ಲೋಸ್. ಈಗ ಸೆಕೆಂಡ್ ಕಾಯಿಲ್ ಇರುತ್ತಲ್ಲ, ಇಲ್ಲಿ ನಾವು ಶಾರ್ಟ್ ಮಾಡಿದರೆ, ಕ್ಲೋಸ್ ಮಾಡಿದಾಗ ಏನಾಗುತ್ತೆ, ಆ್ಯಂಡ್ ಎ ಕರೆಂಟ್ ಫ್ಲೋ ಆಗುತ್ತೆ ಸೆಕೆಂಡ್ ಕಾಯಿಲ್ನಲ್ಲಿ. ದಿಸ್ ಚೇಂಜಿಂಗ್ ಕರೆಂಟ್ ಕ್ರಿಯೇಟ್ಸ್ ಎ ಫ್ಲಕ್ಸ್ ವಿಚ್ ಲಿಂಕ್ಸ್ ದಿ ಫಸ್ಟ್ ಕಾಯಿಲ್. ದಿಸ್ ಲಿಂಕಿಂಗ್ ಮ್ಯೂಚುವಲ್ ಇಂಡಕ್ಟೆನ್ಸ್ M ಈಸ್ ದಿ ಸೇಮ್ ಇನ್ ಬೋತ್ ದಿ ಕೇಸಸ್. ಅಲ್ಲಿಗೆ ಡ್ಯೂ ಟು ಸೆಲ್ಫ್ ಇಂಡಕ್ಟೆನ್ಸ್ ಇವಾಗ L2ಗೆ ಬಂದರೆ ಅಲ್ಲಿ V2 ಏನಾಗ್ತಾ ಇದೆ, L2 di2/dt. ಇವಾಗ ನಾವೇನು ಮಾಡಬೇಕು, ಇಲ್ಲಿ ಕ್ಲೋಸ್ ಮಾಡಿ ಅಂತ ಹೇಳಿದ್ರೆ, ಈಗ ಫಸ್ಟ್ ಕಾಯಿಲ್ ಅದಾಯ್ತಲ್ವ, ಸೆಕೆಂಡ್ ಕಾಯಿಲ್ನಲ್ಲಿ ಏನು ಮಾಡ್ತೀವಿ, ಇಲ್ಲಿ V2 ಅಪ್ಲೈ ಮಾಡ್ತಾ ಇರೋದು, ಗೊತ್ತಾಯ್ತಲ್ಲ. ಇಲ್ಲಿ ಓಪನ್ ಅಪ್ ಆಗಿದೆ. ಸೊ ಇವಾಗ ಕರೆಂಟ್ ಏನಾಗುತ್ತೆ, I2 ಕರೆಂಟ್ ಫ್ಲೋ ಆಗ್ತಾ ಇದೆ, ಹೀಗೆ ಕರೆಂಟ್ I2 ಫ್ಲೋ ಆಗುತ್ತೆ. ಇಲ್ಲಿ ಫ್ಲಕ್ಸ್ ಚೇಂಜ್ ಆಗುತ್ತೆ, ಚೇಂಜ್ ಇನ್ ಫ್ಲಕ್ಸ್, ಗೊತ್ತಾಯ್ತಲ್ಲ. ಅವಾಗ ಇದು 2 ಆಗುತ್ತೆ, ಇದು 2 ಆಗುತ್ತೆ, ಇ ಎಮ್ ಎಫ್ ಇಂಡ್ಯೂಸ್ಡ್ ಆಗುತ್ತೆ. ಇಲ್ಲೂ 2 ಆಗುತ್ತೆ, ನಂಬರ್ ಆಫ್ ಟರ್ನ್ಸ್ N2 ಆಗುತ್ತೆ. L2 ಈಸ್ ಇಂಡಕ್ಟೆನ್ಸ್, ಸೆಕೆಂಡ್ದು ಇಂಡಕ್ಟೆನ್ಸ್. ಸೊ ಇಲ್ಲಿ 2 ಆಗುತ್ತೆ, ಇಲ್ಲಿ 2 ಆಗುತ್ತೆ, ಇಲ್ಲಿ 2 ಆಗುತ್ತೆ, ಇಲ್ಲಿ 2 ಆಗುತ್ತೆ ಸೆಕೆಂಡದ. ಇಲ್ಲಿ ಫ್ಲಕ್ಸ್ ಚೇಂಜ್ ಆದಮೇಲೆ, ಸೊ ಈ ಸೆಕೆಂಡ್ ಕಾಯಿಲ್ನಲ್ಲೂ ಏನಾಗ್ತಾ ಇದೆ, ಸೆಕೆಂಡ್ ಕಾಯಿಲ್ ಲಿಂಕ್ಸ್ ದಿ ಅಡ್ಜಸೆಂಟ್ ಕಾಯಿಲ್. ಇವಾಗ ದಿಸ್ ಲಿಂಕಿಂಗ್ ಚೇಂಜಿಂಗ್ ಫ್ಲಕ್ಸ್ ಇಂಡ್ಯೂಸಸ್ ಎ ವೋಲ್ಟೇಜ್ ಇನ್ ದಿ ಫಸ್ಟ್ ಕಾಯಿಲ್ ಆಲ್ಸೋ, ಗೊತ್ತಾಯ್ತಲ್ಲ. ಸೊ ಇಲ್ಲಿ ಇವಾಗ ಕರೆಂಟ್ ಪಾಸ್ ಆಯಿತು, ಕರೆಂಟ್ ಪಾಸಾಗಿ ಫ್ಲಕ್ಸ್ಗೆ ಬಂದಾಗ, ಅಂದರೆ ಕಾಯಿಲಿಗೆ ಬಂದಾಗ ಫ್ಲಕ್ಸ್ ಏನಾಗುತ್ತೆ, ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ, ಅಂದರೆ ಚೇಂಜ್ ಆಗುತ್ತೆ ಫ್ಲಕ್ಸ್ ವಿತ್ ರೆಸ್ಪೆಕ್ಟ್ ಟು ದಿ ಟೈಮಿಗೆ. ಸೊ ಫ್ಲಕ್ಸ್ ಚೇಂಜ್ ಆಯಿತು ಅಂತಂದರೆ ಇಲ್ಲೂ ಕೂಡ ಅದೇ ಫ್ಲಕ್ಸ್ ಲಿಂಕಿಂಗಿಂದ, ಥ್ರೂ ದಿ ಲಿಂಕಿಂದ ಏನಾಗುತ್ತೆ, ಇಲ್ಲಿ ಕೂಡ ಫ್ಲಕ್ಸ್ ಚೇಂಜ್ ಆಗುತ್ತೆ. ಇ ಎಮ್ ಎಫ್ ಇಲ್ಲೂ ಇಂಡ್ಯೂಸ್ಡ್ ಆಗುತ್ತೆ, E2ನಲ್ಲೂ ಇಲ್ಲೂ ಇ ಎಮ್ ಎಫ್ ಇಂಡ್ಯೂಸ್ಡ್ ಆಗುತ್ತೆ. ಬಟ್ ಇಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ಡ್ ಆಗೋದು ಬಿಕಾಸ್ ಆಫ್ ದಿಸ್ ಸೆಕೆಂಡ್ ಕಾಯಿಲಿಂದ, ಅರ್ಥ ಆಯ್ತಲ್ಲ. ಸೆಕೆಂಡ್ ಕಾಯಿಲಿಂದ ಇ ಎಮ್ ಎಫ್ ಇಂಡ್ಯೂಸ್ಡ್ ಆಗ್ತಾ ಇದೆ, ಬಿಕಾಸ್ ಇಲ್ಲಿ ಫ್ಲಕ್ಸ್ ಪ್ರೊಡ್ಯೂಸ್ ಆಯ್ತಲ್ಲ, ಆ ಫ್ಲಕ್ಸ್ ಇಲ್ಲಿ ಲಿಂಕ್ ಆಗ್ತಾ ಇದೆ. ಅಂದರೆ ಇಲ್ಲಿ ಲಿಂಕ್ ಆಗಿ ಇಲ್ಲಿ ನಮಗೆ ಫ್ಲಕ್ಸ್ ಪ್ರೊಡ್ಯೂಸ್ ಆಗಿ ಇ ಎಮ್ ಎಫ್ ಇಂಡ್ಯೂಸ್ಡ್ ಆಗುತ್ತೆ, ದಟ್ ಈಸ್ E1, ಅರ್ಥ ಆಯ್ತಲ್ಲ. ಸೊ ಅವಾಗ ಇ ಎಮ್ ಎಫ್ ಇಂಡ್ಯೂಸ್ಡ್ ಆಯಿತು, ಅದನ್ನು V2 ಅಂತ ಈ ಬುಕ್ಕಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಬಟ್ ಜನರಲ್ ಆಗಿ ನಾವು ಇ ಎಮ್ ಎಫ್ನ ಸ್ಮಾಲ್ ಇನಲ್ಲಿ ರೆಪ್ರೆಸೆಂಟ್ ಮಾಡ್ತೇವೆ, ಅಂದರೆ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಇ ಎಮ್ ಎಫ್. ಸ್ಮಾಲ್ ಇ ಅಂದರೆ ಕ್ಯಾಪಿಟಲ್ ಇ ಅಂದರೆ ಎಲೆಕ್ಟ್ರೋಮೋಟಿವ್ ಫೋರ್ಸ್, ಇ ಎಮ್ ಎಫ್ ಅಂದರೆ ಎಲೆಕ್ಟ್ರೋಮೋಟಿವ್ ಫೋರ್ಸ್, ಆಯಿತಾ. ಇದು ಫೈನಲ್ ವ್ಯಾಲ್ಯೂ. ಸ್ಮಾಲ್ ವ್ಯಾಲ್ಯೂ ಏನಾದರೂ ಸ್ಮಾಲ್ ಲೆಟರ್ ಬರೆದ್ರೆ ಅಂದರೆ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಆಫ್ ದಿ ಇಂಡ್ಯೂಸ್ಡ್ ಇ ಎಮ್ ಎಫ್ ಅಂತ, ಅಂದರೆ ಸ್ವಲ್ಪ ಅದು ಇಂಡ್ಯೂಸ್ಡ್ ಆಗ್ತಾ ಇರೋದಕ್ಕೆ ವೇರಿಯೇಷನ್ ಇದೆ, ಅದಕ್ಕೆ, ಗೊತ್ತಾಯ್ತಲ್ಲ. L2 ಈಗ ನಾವು ಅಪ್ಲೈ ಮಾಡಿರೋದು ಇಲ್ಲಿ ನೋಡಿ, ನಾವು ಇಫ್ ಕಾಯಿಲ್ 2 ಇಸ್ ಕ್ಲೋಸ್ಡ್ ಅಂತ ಹೇಳಿದ್ರೆ ಅಲ್ಲಿ ನಾವು ಇವಾಗ ಅಪ್ಲೈ ಮಾಡ್ತೇವೆ ಸೆಕೆಂಡ್ ಕಾಯಿಲಲ್ಲಿ ಅಪ್ಲೈ ಮಾಡಿದಾಗ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ. ದಿಸ್ ಚೇಂಜಿಂಗ್ ಕರೆಂಟ್ ಕ್ರಿಯೇಟ್ಸ್ ಎ ಫ್ಲಕ್ಸ್. ಅಲ್ಲಿ ಇವಾಗ ಕರೆಂಟ್ ಚೇಂಜ್ ಆಗ್ತಾ ಇದೆ, ಚೇಂಜ್ಗೆ ನಾವು ಸ್ಮಾಲ್ ಐನ ರೆಪ್ರೆಸೆಂಟ್ ಮಾಡಬೇಕು, ಗೊತ್ತಾಯ್ತಲ್ಲ. ಅಲ್ಲಿ ವೇರಿಯೇಷನ್ ಇರೋ ಕರೆಂಟನ್ನು ಯಾವಾಗಲೂ ಸ್ಮಾಲ್ ಐಯಲ್ಲಿ ಹೇಳ್ತೀವಿ. ಕ್ಯಾಪಿಟಲ್ ಐ ಅಂತ ಹೇಳಿದ್ರೆ ಫೈನಲ್ ಕರೆಂಟ್, ಅದು ಕ್ಯಾಪಿಟಲ್ ಐ ಅನ್ನೋದು ಕೋರಸ್,
ಗೊತ್ತಾಯ್ತಲ್ಲ. ಸ್ಮಾಲ್ ಐ ಅನ್ನೋದು ಫೈನ್ ಅಡ್ಜಸ್ಟ್ಮೆಂಟ್. ಸೊ ಇದು ಫೈನಲ್ ವ್ಯಾಲ್ಯೂ, ಇದು ವೇರಿಯೇಷನ್ ಆಗುವಂಥದ್ದು. ಸೊ ಇಲ್ಲಿ ಚೇಂಜ್ ಆಗ್ತಾ ಇದೆಯಲ್ಲ, ಫಸ್ಟ್ ಅಂದರೆ ನಮಗೆ ಸೆಕೆಂಡ್ ಕಾಯಿಲ್ನಲ್ಲಿ ಫ್ಲಕ್ಸ್ ಪ್ರೊಡ್ಯೂಸ್ ಆಯಿತು. ಆ ಫ್ಲಕ್ಸ್ ಪ್ರೊಡ್ಯೂಸ್ ಆಗಿ ಚೇಂಜ್ ಆಗ್ತಾ ಇರೋದು ಸೆಕೆಂಡ್ ಕಾಯಿಲಿಗೂ ಲಿಂಕ್ ಸೆಕೆಂಡ್ ಕಾಯಿಲ್ನಲ್ಲಿ ಫ್ಲಕ್ಸ್ ಪ್ರೊಡ್ಯೂಸ್ ಆಗಿ ಫಸ್ಟ್ ಕಾಯಿಲ್ನಲ್ಲಿ ಲಿಂಕ್ ಆಗುತ್ತೆ. ಲಿಂಕ್ಸ್ ದಿ ಫಸ್ಟ್ ಕಾಯಿಲ್. ದಿಸ್ ಲಿಂಕಿಂಗ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಎಮ್ ಇಸ್ ದಿ ಸೇಮ್ ಇನ್ ಬೋತ್ ದಿ ಕೇಸಸ್. ಈ ಕೇಸಲ್ಲೂ ಅದೇನೆ, ಈ ಕೇಸಲ್ಲೂ ಅದೇನೆ. ಅವಾಗ ನಮಗೆ ಸಿಗೋವಂಥ ಇಂಡಕ್ಟೆನ್ಸ್ನ ನಾವು ಅಂದರೆ ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂದರೆ ಏನು ಗೊತ್ತಾ, ಇಲ್ಲಿ ಕರೆಂಟ್ ಅಪ್ಲೈ ಮಾಡಿದ್ದೀವಿ, ಫ್ಲಕ್ಸ್ ಪ್ರೊಡ್ಯೂಸ್ ಆಯಿತು ಅಂತನಾದರೂ ಹೇಳ್ಬೋದು, ಇಲ್ಲ ಅಂದರೆ ಚೇಂಜ್ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಟೈಮ್ಗೆ ಅಂತ ಹೇಳ್ಬೋದು. ಅಂದರೆ ಫ್ಲಕ್ಸ್ ಚೇಂಜ್ ಆಗ್ತಾ ಇದೆ, ಚೇಂಜಿಂಗ್ ಫ್ಲಕ್ಸ್ ವೇರಿಯಿಂಗ್ ದಿ ಯಾವುದು ವೇರಿಯಿಂಗ್ ಕರೆಂಟ್. ಗೊತ್ತಾಯ್ತಲ್ಲ. ಅಂದರೆ ವೇರಿಯಿಂಗ್ ಕರೆಂಟ್ ಈಸ್ ಅಪ್ಲೈ ಟು ಒನ್ ಕಾಯಿಲ್, ಚೇಂಜಿಂಗ್ ಫ್ಲಕ್ಸ್ ಆಗ್ತಾ ಇದೆ, ಕರೆಂಟು ವೇರಿಯೇಷನ್ ಆಗ್ತಾ ಇದೆ, ಫ್ಲಕ್ಸ್ ಇಲ್ಲಿ ಚೇಂಜ್ ಆಗ್ತಾ ಇದೆ. ಫ್ಲಕ್ಸ್ ಚೇಂಜ್ ಆದರೆ ಇಲ್ಲಿ ಕೂಡ ಅದು ಲಿಂಕ್ ಆಗಿ ಇಲ್ಲಿ ಕೂಡ ಫ್ಲಕ್ಸ್ ಚೇಂಜ್ ಆಗುತ್ತೆ. ಫ್ಲಕ್ಸ್ ಚೇಂಜ್ ಆದಾಗ ಇಲ್ಲಿ ಫಸ್ಟ್ ಕಾಯಿಲಲ್ಲಿ ಇ ಎಮ್ ಎಫ್ ಏನಾಗುತ್ತೆ, ಇಂಡ್ಯೂಸ್ಡ್ ಆಗುತ್ತೆ, ಇ ಎಮ್ ಎಫ್ ಇಂಡ್ಯೂಸ್ಡ್ ಆಗುತ್ತೆ. ಅರ್ಥ ಆಯ್ತಲ್ಲ. ಬಿಕಾಸ್ ಆಫ್ ದಿ ಫ್ಯಾರಡೇಸ್ ಲಾ ಇ ಎಮ್ ಎಫ್ ಇಂಡ್ಯೂಸ್ಡ್ ಆಯಿತು. ಇ ಎಮ್ ಎಫ್ ಇಂಡ್ಯೂಸ್ಡ್ ಆದಾಗ ಈ ಅಂದರೆ ಈವನ್ನಲ್ಲಿ ಇಂಡ್ಯೂಸ್ಡ್ ಆಗ್ತಾ ಇದೆ. ಅದು ಎಂತ ನಾವು ಎಲ್ ಅಂತ ಕನ್ಸಿಡರ್ ಮಾಡಿದ್ದೀವಿ ಅಲ್ವಾ. ಸೊ ಬಿಕಾಸ್ ಆಫ್ ದಿ M21 ಇಂದ, ಬಿಕಾಸ್ ಆಫ್ ಸೆಕೆಂಡ್ ಕಾಯಿಲ್ನಲ್ಲಿ ಚೇಂಜ್ ಆಗ್ತಾ ಇರೋದು, ಅದು ಮ್ಯೂಚುವಲಿಂದ ಫಸ್ಟ್ ಕಾಯಿಲ್ಗೂ ಆಗಿದೆ. ಅದು ಮ್ಯೂಚುವಲ್ ಫ್ಲಕ್ಸ್ ಅಂತ ಹೇಳ್ತೀವಿ. ಈಗ ನಾವು ಅಪ್ಲೈ ಮಾಡ್ತಾ ಇರೋದು ಸೆಕೆಂಡ್ ಕಾಯಿಲ್ನಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ. ಫ್ಲಕ್ಸ್ ಇವಾಗ ಇಲ್ಲಿ ಪ್ರೊಡ್ಯೂಸ್ ಆಗಿದೆ. ಫ್ಲಕ್ಸ್ ಪ್ರೊಡ್ಯೂಸ್ ಆಗಿರೋದು ಇಲ್ಲೂ ಲಿಂಕ್ ಆಗ್ತಾ ಇದೆ ಅಂದರೆ ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಮ್ಯೂಚುವಲ್ ಫ್ಲಕ್ಸ್ ಅಂತ ಹೇಳ್ತೀವಿ. ಮ್ಯೂಚುವಲ್ ಫ್ಲಕ್ಸಿಂದ ಏನಾಗುತ್ತೆ, ಇ ಎಮ್ ಎಫ್ ಇಂಡ್ಯೂಸ್ಡ್ ಆಗುತ್ತಾ ಇದೆ, E1 ಇಂಡ್ಯೂಸ್ಡ್ ಆಗ್ತಾ ಇದೆ. ಈಗ ಅಲ್ಲಿಗೆ ನಾವು ಏನಂತ ತಗೋಬೇಕು, ಮ್ಯೂಚುವಲ್ ಇಂಡಕ್ಟೆನ್ಸ್ನ ಬರಿಬೇಕು. ಎಲ್ ಪ್ಲೇಸಲ್ಲಿ ನಾವು ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ ಬರಿಬೇಕು. ಗೊತ್ತಾಯ್ತಲ್ಲ. ಅದು ಯಾವುದು ಕರೆಂಟಿಂದ, di2/dt ಇಂದ. ಇಲ್ಲಿ E2 ಇದೆಯಲ್ಲ, E2ಗೆ ಈಕ್ವಲ್ ಟು ಎಲ್ ಅಂದರೆ ಫ್ಯಾರಡೇಸ್ ಲಾ ಏನು ಹೇಳಿರೋದು, L2 ಅಂತ ತಾನೆ. ಯಾವ ಕರೆಂಟು, di2/dt. ಅಂದರೆ ಇಲ್ಲಿ ನಮಗೆ ಫ್ಲಕ್ಸ್ ಚೇಂಜ್ ಆಗ್ತಾ ಇದೆ. ಈ ಫ್ಲಕ್ಸ್ ಏನಾಗ್ತಾ ಇದೆ, ಫಸ್ಟ್ ಕಾಯಿಲ್ನಲ್ಲೂ ಚೇಂಜ್ ಆದರೆ ಅದನ್ನು ನಾವು ಮ್ಯೂಚುವಲ್ ಫ್ಲಕ್ಸ್ ಅಂತ ಹೇಳ್ತೀವಿ. ಮ್ಯೂಚುವಲ್ ಫ್ಲಕ್ಸಿಂದ ಏನಾಗುತ್ತೆ, ನಮಗೆ ಇ ಎಮ್ ಎಫ್ E1 ಇಂಡ್ಯೂಸ್ಡ್ ಆಗಿದೆ. ಅಲ್ಲಿಗೆ ನಾವು ಯಾವ ಇಂಡಕ್ಟೆನ್ಸ್ ತೊಗೋಬೇಕು ಅಂದರೆ ಮ್ಯೂಚುವಲ್ ಇಂಡಕ್ಟೆನ್ಸ್ ತೊಗೋಬೇಕು. ಗೊತ್ತಾಯ್ತಲ್ಲ. ಮ್ಯೂಚುವಲ್ ಇಂಡಕ್ಟೆನ್ಸ್ ಎಮ್. ಮತ್ತು ಇಲ್ಲಿ M21 ಅಂತಂದರೆ ಇರಲಿ ಬಿಡಿ, M21 M12 ಅದನ್ನು ಆಮೇಲೆ ಈಕ್ವಲ್ ಮಾಡ್ತಾರೆ ಅವರು. ಗೊತ್ತಾಯ್ತಲ್ಲ. di2/dt. ಯಾವ ಕರೆಂಟು, di2/dt. ಆ್ಯಸ್ ದಿ ಇಂಡಕ್ಟರ್ಸ್ ಆರ್ ಲೀನಿಯರ್, ಸೂಪರ್ಪೊಸಿಷನ್ ಮೇ ಬಿ ಅಪ್ಲೈಡ್. ಅಂದರೆ ಇಂಡಕ್ಟರ್ಸ್ ಆರ್ ಲೀನಿಯರ್ ಆಗಿದ್ದರೆ ನಾವು ಸೂಪರ್ಪೊಸಿಷನನ್ನು ಅಪ್ಲೈ ಮಾಡ್ಬೋದು. ಗೊತ್ತಾಯ್ತಲ್ಲ. ಸೊ ಅಲ್ಲಿಗೆ ಫಸ್ಟ್ದು ನಾವೇನು ಮಾಡ್ತೇವೆ ಇವಾಗ, ಇದು V1 ತಾನೇ. ಸೊ KVL ಅಪ್ಲೈ ಮಾಡ್ತಾ ಇರೋದು. V1 ಈಕ್ವಲ್ ಟು ಇಲ್ಲಿ ಯಾವ ಇಂಡಕ್ಟೆನ್ಸು, L1 ಇಂಡಕ್ಟೆನ್ಸ್ ಹೊತ್ತಾನೆ, L1 ಅಂತ ತಗೊಳ್ಳಿ. ಚೇಂಜ್ ಆಗ್ತಾ ಇರೋ ಕರೆಂಟ್ ಯಾವುದು, di1/dt. ಅದು ಫ್ಯಾರಡೇಸ್ ಲಾ ಹೇಳಿರುತ್ತಾನೆ. ಇಲ್ಲಿ ನಾವು ಫ್ಯಾರಡೇ ಅವರು ಏನು ಹೇಳಿದರು, V ಅಂತ ಹೇಳಿದ್ರೆ, ಸೊ ಈ ಬುಕ್ಕಲ್ಲಿ ಕನ್ಸಿಡರ್ ಮಾಡಿರೋದು ಇಂಡ್ಯೂಸ್ಡ್ ಆಗಿರೋ ವೋಲ್ಟೇಜ್ ಅಂತ. ಗೊತ್ತಾಯ್ತಲ್ಲ. ನಾಟ್ ಎ ಟರ್ಮಿನಲ್ ವೋಲ್ಟೇಜು, ಇಂಡ್ಯೂಸ್ಡ್ ವೋಲ್ಟೇಜ್. ಸೊ ಇಂಡ್ಯೂಸ್ಡ್ ವೋಲ್ಟೇಜ್ V1ನಲ್ಲಿ ಇದ್ರ E1 ಬದಲು V1 ಈಕ್ವಲ್ ಟು ಯಾವ ಇಂಡಕ್ಟೆನ್ಸು, L1 ಇಂಡಕ್ಟೆನ್ಸು ಮತ್ತು di1/dt. ಇದು ಅಂತ. ನೆಕ್ಸ್ಟು ಪ್ಲಸ್ ಆರ್ ಮೈನಸ್ ಯಾಕೆ, ಹೇಗೆ ಅಂತ ಹೇಳಿದ್ರೆ ಫ್ರಮ್ ದಿ ಡಾಟ್ ನೊಟೇಷನಿಂದ ಗೊತ್ತಾಗತ್ತೆ ನಮಗೆ. ಸೊ ಇನ್ಕಮ್ ಅಂದರೆ ಇಲ್ಲಿ ಅಪೋಸಿಂಗ್ ಮತ್ತು ಅದು ಲೈಕ್ ಕರೆಂಟ್ ಎಂಟರ್ ಆಗ್ತಾ ಇರೋದು ಲೀವಿಂಗ ಅಂತ. ಅಂದರೆ ಇಲ್ಲಿ ಫಸ್ಟ್ ಎಂಟರ್ ಆದಮೇಲೆ ಇಂಡಕ್ಟೆನ್ಸ್ ಬಂತ, ಅಥವಾ ಇಂಡಕ್ಟೆನ್ಸಿಗೆ ಎಂಟರ್ ಆಗಿ ಆಮೇಲೆ ಲೀವಿಂಗಲ್ಲಿ ಡಾಟ್ ಇದೆಯಾ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಂಟರಿಗೆ ಪ್ಲಸ್ ತೊಗೊಳ್ತೀವಿ, ಈ ಡಾಟ್ ಇಲ್ಲಿದ್ದರೆ ಅದು ಮೈನಸ್ ತೊಗೊಳ್ತಾರೆ. ಒಂದೊಂದು ಬುಕ್ಕಲ್ಲಿ ಒಂದೊಂದು ಥರ ಮೆನ್ಷನ್ ಮಾಡಿರ್ತಾರೆ, ಆಯಿತಾ. ಓಕೆ, ನೆಕ್ಸ್ಟ್ ಅದಕ್ಕೆ ಅದನ್ನು ಪ್ಲಸ್ ಆರ್ ಮೈನಸ್ ಅಂದರೆ ಡಾಟ್ ನೊಟೇಷನಿಂದ ನಮಗೆ ಪ್ಲಸ್ ಆರ್ ಮೈನಸ್ ಗೊತ್ತಾಗೋದು.
ಸೊ ಪ್ಲಸ್ ಆರ್ ಮೈನಸ್ m ಇಂಟು di2/dt. ನೆಕ್ಸ್ಟ್ V2 ಕನ್ಸಿಡರ್ ಮಾಡೋಣ. ಇಲ್ಲಿ ಇದೇ V2ಗೆ ಇಲ್ಲಿ V2 ಇದೆಯಲ್ಲ, V2 ಈಕ್ವಲ್ ಟು L2 ಇಂಟು di2/2. ಇದು ಹೇಗಪ್ಪ ಇದನ್ನು ಬರೆದಿರೋದ್ರು ಅಂತ ಹೇಳಿದ್ರೆ KVLಯಿಂದ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅಪ್ಲೈ ಮಾಡ್ತಾ ಇರೋದು ಗೊತ್ತಾಯ್ತಲ್ಲ. ಇಲ್ಲೇ ಇದನ್ನೇ ನೋಡ್ಕೊಳ್ಳೋಣ. ಸೊ ಇಲ್ಲಿ V1 ಅಂತ ಹೇಳಿದ್ದಾರೆ, ಅದು ಆ್ಯಕ್ಚುಲಿ V1 ಇಲ್ಲಿ ತೊಗೊಂಡಿರೋದು. ಸೊ V1 ಅದು ಇಂಡ್ಯೂಸ್ಡ್ ಅಲ್ವಾ. ಈಗ ನಮಗೆ KVL ಅಪ್ಲೈ ಮಾಡ್ತು ಅಂದರೆ L1 ಇಂಟು di11/dt ಪ್ಲಸ್ ಆರ್ ಮೈನಸ್ಸು ಅದು ಡಾಟ್ ನೊಟೇಷನಿಂದ ಗೊತ್ತಾಯ್ತಲ್ಲ. ಸೊ ಇಂಡಕ್ಟೆನ್ಸಿಗೂ ಮುಂಚೆನೇ ಅದು ಕರೆಂಟು ಡಾಟ್ ಹತ್ರ ಎಂಟರ್ ಆಗಿದ್ರೆ ಪ್ಲಸ್ ಸಿಂಬಲ್, ಅಥವಾ ಇಂಡಕ್ಟೆನ್ಸ್ ಆದ ನಂತರ ಡಾಟಿಗೆ ಎಂಟರ್ ಆದರೆ ಕರೆಂಟು ಮೈನಸ್ ಸಿಂಬಲು, ಈ ಥರ ಇರುತ್ತೆ. M ಅಂದರೆ ಮ್ಯೂಚುವಲ್ ಇಂಡಕ್ಟೆನ್ಸ್. ಯಾವ ಕರೆಂಟು? di2/dt. ಸೊ ಸಿಮಿಲರ್ಲಿ V2 ಈಕ್ವಲ್ ಟು L2 di2/dt ಅಂದರೆ ಈಚೆ ಸೈಡ್ದು ಸೆಕೆಂಡ್ ಕಾಯಿಲ್ನಲ್ಲಿ ಮತ್ತೆ KVL ಅಪ್ಲೈ ಮಾಡಿದಾಗ ಈ ಥರ ಬರುತ್ತೆ di1/dt. ಅರ್ಥ ಆಯ್ತಲ್ಲ. ಈಗ ನಮಗೆ ಗೊತ್ತಾಗುತ್ತೆ n ಅಂದರೆ ನಂಬರ್ ಆಫ್ ಟರ್ನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದಿ ಇಂಡಕ್ಟೆನ್ಸ್ ಅಂತ. ಹೇಗೆ ಇದು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಫ್ರಮ್ ದಿಸ್. ಸೊ ಇಂಡಕ್ಟೆನ್ಸ್ ಅಂತ ಹೇಳಿದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ μ ಇಂಟು n²a/L ಅಂತ ಅಲ್ವಾ. ಯಾವ ಈಕ್ವೇಷನ್ ಅದು? ಈಕ್ವೇಷನ್ ನಂಬರ್ 10. ಈಕ್ವೇಷನ್ ನಂಬರ್ 10ನಲ್ಲಿದೆ. ಈಕ್ವೇಷನ್ ನಂಬರ್ 10 ಫ್ರಮ್ ಈಕ್ವೇಷನ್ ನಂಬರ್ 10ಇಂದ. ಸೊ L ಈಕ್ವಲ್ ಟು ಮ್ಯೂ ಪರ್ಮಿಯಾಬಿಲಿಟಿ ಇಂಟು ಸ್ಕ್ವೇರ್ ಆಫ್ ದಿ ನಂಬರ್ ಆಫ್ ಟರ್ನ್ಸ್ ಇಂಟು ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್ ಡಿವೈಡೆಡ್ ಬೈ ಲೆಂತ್ ಆಫ್ ದಿ ಇಂಡಕ್ಟೆನ್ಸ್ದು ಈಕ್ವಲ್ ಟು, ಸೊ ಮ್ಯೂ AL ಇದಿಷ್ಟು ಕಾನ್ಸ್ಟೆಂಟು. ನಂಬರ್ ಆಫ್ ಟರ್ನ್ಸ್ ಇದೆಯಲ್ಲ ಅದು ವೇರಿಯೇಷನ್ ಆಗುತ್ತೆ. ಸ್ಟೆಪ್ ಅಪ್ ಆದರೆ ಸ್ಟೆಪ್ ಡೌನ್ ಆದರೆ ಅದು ಇಟ್ ಡಿಪೆಂಡ್ಸ್. ಈ ಸ್ಕ್ವೇರ್ ಹಾಗೆ ಇಟ್ಕೊಳ್ಳೋಣ. ಇದಿಷ್ಟು ಕಾನ್ಸ್ಟೆಂಟ್ ಅಂದಮೇಲೆ K ಅಂತ ಇಡಿ, ಇದು n² ಆಗುತ್ತೆ. ಇದು K ಈಸ್ ಕಾನ್ಸ್ಟೆಂಟ್ ಅಂದರೆ ಪ್ರಪೋರ್ಷನಲ್ ಟು n² ಅಂತ ಬರೆಯೋಣ. ಈ ಸ್ಕ್ವೇರ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಆಗುತ್ತೆ. ಅಲ್ಲಿಗೆ n ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ L. ಸೊ ಅಲ್ಲಿಗೆ ನಂಬರ್ ಆಫ್ ಫಸ್ಟ್ ಕಾಯಿಲ್ ಆಯಿತು ಅಂದರೆ n1 ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ L1. ಈಗ ನೆಕ್ಸ್ಟ್ n2ಗೆ ಬರೋಣ. ಅದೇ ಥರನೇ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ L2. ಈಗ ಎಮ್ನ ಫೈಂಡ್ ಔಟ್ ಮಾಡಬೇಕು. ಎಮ್ ಯಾವ ಥರ ಬಂತು, ಹೇಗೆ ಬಂತು ಎಮ್ ಅಂದರೆ ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ವಿ ಗೆಟ್, ಗೊತ್ತಾಯ್ತು ಅಲ್ಲ, ಎಮ್ ಈಕ್ವಲ್ ಟು K ಇಂಟು ಸ್ಕ್ವೇರ್ ರೂಟ್ ಆಫ್ L1 L2. ಇವಾಗ ಇದೆರಡನ್ನು ಪ್ರಾಡಕ್ಟ್ ಮಾಡಿದ್ರೆ ಗೊತ್ತಾಯ್ತಲ್ಲ. ಪ್ರಾಡಕ್ಟ್ ಆಫ್ ದೀಸ್ ಟು ಅಂತ ಹೇಳಿದ್ರೆ ನಾವು ಅದನ್ನು ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ ಕಾಲ್ ಮಾಡ್ತೇವೆ. ಸೊ ಇದು ಪ್ರಪೋರ್ಷನಲ್ ಸಿಂಬಲ್ ಇದೆ, ಅದನ್ನು ಈಕ್ವಲ್ ಮಾಡಿದರೆ K ಇಸ್ ಕಾನ್ಸ್ಟೆಂಟ್, ಕೋಎಫಿಷಿಯಂಟ್ ಆಫ್ ಕಪ್ಲಿಂಗ್ ಅದು ಕಾನ್ಸ್ಟೆಂಟ್ ವ್ಯಾಲ್ಯೂ. ಓಕೆ, ಸ್ಕ್ವೇರ್ ರೂಟ್ ಆಫ್ L1 ಇಂಟು L2. ಸೊ ಎಮ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ n1 ಆ್ಯಂಡ್ n2 ಗೊತ್ತಾಯ್ತಲ್ಲ. ಸೊ ಅಲ್ಲಿಗೆ ಪ್ರಪೋರ್ಷನಲ್ ತೆಗಿತೇನೆ ಅಂದರೆ K ಬರಿಬೇಕಾಗತ್ತೆ. K ಈಸ್ ಕಾನ್ಸ್ಟೆಂಟ್ ಅಥವಾ ಕೋಎಫಿಷಿಯಂಟ್ ಆಫ್ ಕಪ್ಲಿಂಗ್. ಸ್ಕ್ವೇರ್ ರೂಟ್ ಆಫ್ ಇಲ್ಲಿ n1ಗೆ L1 ಇದೆ, n2ಗೆ ಸ್ಕ್ವೇರ್ ರೂಟ್ ಆಫ್ L2 ಇದೆ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಏನು ಮಾಡಬೇಕು, ಎಮ್ ಇದು ಹೇಗೆ ಬಂತು ಅಂತ ಹೇಳಿದ್ರೆ ಫಸ್ಟ್ ಇದನ್ನು ಸ್ಕ್ವೇರಿಂಗ್ ಆನ್ ಬೋತ್ ದಿ ಸೈಡ್ ಮಾಡ್ಕೊಳ್ಳಿ. m² ಈಕ್ವಲ್ ಟು K² ಇಂಟು ಸ್ಕ್ವೇರ್ ರೂಟ್ ಆಫ್ L1 L2 ಹೋಲ್ ಸ್ಕ್ವೇರ್. ಇದು m² ಈಕ್ವಲ್ ಟು K², ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, L1 L2. K² ಹಾಗೇ ಇರಲಿ. L1 ಅಂತ ಹೇಳಿದ್ರೇನು, ಇದನ್ನು 1 ಅಂತ ಮಾಡ್ಕೊಳ್ಳಿ. L1 ಮ್ಯೂ ಹಾಗೇ ಇರಲಿ, ಅಂದರೆ ಇದು K² ಹಾಗೆ ಬರೆದಿರ್ತೀರ. L1 ಇದೆಯಲ್ಲ ಅದು ಮ್ಯೂ ಹಾಗೆ ಬರಿಬೇಕು, ಏನು ಹಾಗೆ ಬರೀರಿ, ಡಿವೈಡೆಡ್ ಬೈ ಎಲ್ಲೂ ಹಾಗೆ ಬರೀರಿ. n1 ಮಾತ್ರ ಬರಿಬೇಕಷ್ಟೆ, n1² ಅಂತ. ಇಂಟು ಅಗೇನ್ L2ಗೆ ಏನು ಮಾಡಬೇಕು, ಇದು ಕಾನ್ಸ್ಟೆಂಟ್ ವ್ಯಾಲ್ಯೂ ಇರುತ್ತಲ್ಲ, ಪರ್ಮಿಯಾಬಿಲಿಟಿ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ನು ಡಿವೈಡ್ ಬೈ ಎಲ್ ಲೆಂತ್ ಆಫ್ ದಿ ಮೆಟೀರಿಯಲ್, ಇಂಡಕ್ಟೆನ್ಸ್ದು ಅದನ್ನು ಹಾಗೆ ಬರೀರಿ. n ಪ್ಲೇಸಲ್ಲಿ ನಂಬರ್ ಆಫ್ ಟರ್ನ್ಸ್ n2 ಅಂತ ಬರೀರಿ ಅಷ್ಟೆ, ಗೊತ್ತಾಯ್ತಲ್ಲ. ನೆಕ್ಸ್ಟು K² ಹಾಗೆ ಅಲ್ಲಿ μA/L ಏನಾಗುತ್ತೆ, μA/L ಹೋಲ್ ಸ್ಕ್ವೇರ್ ಆಯಿತು, n1² n2² ಅಂತ ಆಯಿತು. μA/L ಅಂತ ಹೇಳಿದ್ರೇನು ಅಂದರೆ ರಿಲಕ್ಟೆನ್ಸ್ದು ಫಾರ್ಮುಲಾ ಏನಪ್ಪ, ರಿಲಕ್ಟೆನ್ಸ್ ಈಕ್ವಲ್ ಟು L ಡಿವೈಡೆಡ್ ಬೈ ಮ್ಯೂ ಇಂಟು A ಅಂತ, ಗೊತ್ತಾಯ್ತಲ್ಲ. ರಿಲಕ್ಟೆನ್ಸ್ ಈಕ್ವಲ್ ಟು L ಡಿವೈಡೆಡ್ ಬೈ ಮ್ಯೂ A. ಸೊ ಅವಾಗ ಇದು ರೆಸಿಪ್ರೋಕಲ್ ಇದೆ, ಹಾಗಾಗಿ 1/s
ಗೊತ್ತಾಯ್ತಲ್ಲ. ಸೊ ಎಲ್ಲ ಸ್ಕ್ವೇರು ಕ್ಯಾನ್ಸಲ್ ಆಗಿಬಿಡುತ್ತೆ, ಇಲ್ಲಿ ಎಲ್ಲ ಸ್ಕ್ವೇರ್ ಕೂಡ ಕ್ಯಾನ್ಸಲ್ ಆಯಿತು. m ಈಕ್ವಲ್ ಟು ಕೆ, ದಿಸ್ ಈಸ್ ರೆಸಿಪ್ರೊಕಲ್ ಆಫ್ ದಿ ರಿಲಕ್ಟೆನ್ಸ್ ಆಯಿತು, n1 n2 ಆಯಿತು. ನೆಕ್ಸ್ಟ್ ಕೆ ಈಕ್ವಲ್ ಟು ಕೆ ಇಂಟು n1 n2 ಡಿವೈಡೆಡ್ ಬೈ ಎಸ್ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್.